ಜೈ ಹಿಂದ್ ಸ್ನೇಹಿತರೆ, ನಮಸ್ಕಾರ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಜೆ ಹೊತ್ತು ಏನಾದರೂ ಸ್ವಲ್ಪ ಸ್ನ್ಯಾಕ್ ಆಗಿ ತೊಗೊಳೋದಕ್ಕೆ ನೀವು ರೆಗ್ಯುಲರ್ ಆಗಿ ಏನು ತೊಗೊಳ್ತೀರಾ? ಬಿಸ್ಕೆಟು, ಸಮೋಸ, ಇಲ್ಲಾಂದ್ರೆ ಹೊರಗಡೆ ಹೋದರೆ ಪಾನಿಪುರಿ, ಮಸಾಲೆ ಪುರಿ ತಿಂತಿರ್ತೀರ ತಾನೆ. ನಮ್ಮ ಟ್ರೆಡಿಷನಲ್ ರೆಸಿಪೀಸಲ್ಲಿ ಏನು ಮಾಡ್ತಾಯಿದ್ರು ಗೊತ್ತಾ? ಮೊದಲೆಲ್ಲ ಮೊಸರು ಕೋಡುಬಳೆ ಅಂತ ಮಾಡ್ತಾಯಿದ್ರು. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ನೀವು ಈಗಲೂ ಸಹ ನಮ್ಮ ಬೆಂಗಳೂರಲ್ಲಿ ವಿವಿಪುರಂ ಬೀದಿ ತಿಂಡಿ ಹೋದರೆ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಮೊಸರು ಕೋಡುಬಳೆ ಕೊಡ್ತಾರೆ. ರೆಸಿಪಿ ಕೂಡ ತುಂಬಾ ಸಿಂಪಲ್ಲು, ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ಸ್ನ್ಯಾಕ್ಗಂತೂ ಹೇಳಿ ಮಾಡಿಸಿರ್ತಕ್ಕಂಥದ್ದು ಈ ಒಂದು ಮೊಸರು ಕೋಡುಬಳೆ, ಪಕ್ಕದಲ್ಲಿ ಸ್ವಲ್ಪ ಖಾರ ಖಾರ ಚಟ್ನಿ. ಆಹಾ, ಅಲ್ಟಿಮೇಟ್. ಸೊ ಮತ್ತಿನಾಗ ತಡ ಮಾಡಿದಿರಾ, ಈ ಒಂದು ಟ್ರೆಡಿಷನಲ್ ರೆಸಿಪಿ, ನಮ್ಮ ಇಂಡಿಯನ್ ಟ್ರೆಡಿಷನಲ್ ಸ್ನ್ಯಾಕ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ನಡೀರಿ ನೋಡುವ. ನೋಡಿ, ಇಲ್ಲಿ ಮೊದಲನೇದಾಗಿ ಅಳತೆಗಳು ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು 1 ಕಪ್ ಅಂತ ಹೇಳಿದ್ರೆ ಸುಮಾರು 250 ml ಅಷ್ಟು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ. ಹುಳಿ ಮೊಸರು ಬೇಕಾದ್ರೂ ತೊಗೋಬೋದು ಅಥವಾ ಫ್ರೆಶ್ ಮೊಸರಾದ್ರೂ ತೊಗೋಬೋದು. ಹುಳಿ ಮೊಸರು ತೊಗೊಂಡ್ರೆ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ ಮತ್ತು ಫ್ಲೇವರು ಸಹ ಚೆಂದ ಇರುತ್ತೆ. ಸೊ ನಾನು ಇದರಲ್ಲಿ 1 ಕಪ್ನಷ್ಟು ಹುಳಿ ಮೊಸರನ್ನ ಹಾಕ್ಕೊಳ್ತೇನೆ. ನೋಡಿ, ಈ ಮೊಸರನ್ನ ನಾನು ಚೆಂದ ಸ್ವಲ್ಪ ಬೀಟ್ ಮಾಡ್ಕೊಳ್ತೇನೆ. ಈಗ ಇದರಲ್ಲಿ ಕೆಲವು ಸಾಮಗ್ರಿಗಳನ್ನ ಹಾಕೋಬೇಕಾಗತ್ತೆ. ಅದರಲ್ಲಿ 1-2 ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹಚ್ಚಿರ್ತಕ್ಕಂಥದ್ದು, ಅಥವಾ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಶುಂಠಿ, ನನಗೆ ತುಂಬ ಇಷ್ಟ ಆಗುತ್ತೆ ಶುಂಠಿ ಇದರಲ್ಲಿ ಹಾಕೋದ್ರಿಂದ. ಚೆನ್ನಾಗಿ ಹಚ್ಚಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಹಿಂಗು. ಇದು ಹಿಂಗಿದ್ರೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ಇನ್ನೊಮ್ಮೆ ಇದನ್ನ ಚಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದೆಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ, ಎಲ್ಲೂ ಸಹ ಲಂಪ್ಸ್ ಅಥವಾ ಏನು ಇಲ್ಲ. ಸೊ ಈಗ ಏನು ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ, ಈಗ ಈ ಮೊಸರನ್ನ ಸ್ವಲ್ಪ ಚಂದ ಕುದಿಲಿಕ್ಕೆ ನಾವು ಬಿಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ ಸುಮಾರು 2 ನಿಂದ 3 ನಿಮಿಷಗಳ ಕಾಲ ಇದು ಲೋ ಫ್ಲೇಮಲ್ಲಿ ಹಿಂಗಂದ್ರೆ ಮೊಸರೆಲ್ಲ ಚಂದ ಕುದೀತಾ ಇದೆ. ಇದರಲ್ಲಿ ಸೇಮ್ ಕಪ್ಪಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ನಾವು ಇದೇ ಕಪ್ಪಲ್ಲಿ 1 ಕಪ್ನಷ್ಟು ಮೊಸರು ಹಾಕಿದ್ದೆ, 1:1 ರೇಷಿಯೋ ಆದರೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು. ಸೊ ಈಗ ಇದನ್ನ ಚಂದ ಒಂದಕ್ಕೊಂದು ಗಂಟಿಲ್ದಿರ ಚಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನಾವು ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತೇನೆ. ಇದನ್ನ ಒಮ್ಮೆ ಚಂದ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ. ಇಷ್ಟ ಆದ ನಂತರ ಇದನ್ನೇನು ಮಾಡಬೇಕಾಗುತ್ತೆ, ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ 3 ನಿಮಿಷದ ಕಾಲ ಇದನ್ನ ಬೇಯೋದಕ್ಕೆ ಬಿಡಬೇಕು. ನೋಡಿ, ಸುಮಾರು ಈಗ ಒಂದು 3 ನಿಮಿಷಗಳ ಕಾಲ ಆಗಿದೆ. ಲಿಡ್ಡನ್ನ ಓಪನ್ ಮಾಡುವ. ನೋಡಿ, ಇದೆಲ್ಲ ಚಂದ ಬೆಂದಿರುತ್ತೆ. ಸೊ ಈಗ ಏನು ಮಾಡಬೇಕಾಗುತ್ತೆ, ಇದು ದೊಡ್ಡ ಪಾತ್ರೆಯಲ್ಲಿ ತೆಗೆದುಕೊಂಡ್ಬಿಡ್ತೇನೆ. ನೋಡಿ, ಈಗ ಈ ಒಂದು ದೊಡ್ಡ ಪಾತ್ರೆಯಲ್ಲಿ ಇದನ್ನೆಲ್ಲನೂ ನಾನು ಈ ರೀತಿ ತೆಗೆದುಕೊಂಡ್ಬಿಡ್ತೇನೆ. ನೋಡಿ, ಇದು ಸ್ವಲ್ಪ ಬಿಸಿ ಇದೆ, ಇದಕ್ಕೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅಂದರೆ ನಾವು ಕೈಯಲ್ಲಿ ಇದನ್ನ ಹ್ಯಾಂಡಲ್ ಮಾಡೋಷ್ಟು ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ನೋಡಿ, ಇವಾಗ ಇದೆಲ್ಲ ಸ್ವಲ್ಪ ತಣ್ಣಗಾಗಿದೆ, ಕೈಯಲ್ಲಿ ಹ್ಯಾಂಡಲ್ ಮಾಡೋ ಅಷ್ಟು ಆಗಿದೆ. ನೋಡಿ, ಹಿಂಗಂದ್ರೆ ಇದನ್ನ ಸ್ವಲ್ಪ ಕ್ಲೀನಾಗಿ ಮುದ್ದೆ ಆಗಬೇಕು. ಸೊ ಈಗ ನಾವು ಇದನ್ನ ಚೆನ್ನಾಗಿ ಸಾಟಿ ಕೊಡಬೇಕು ಅಥವಾ ಚೆನ್ನಾಗಿ ನಾದಬೇಕು. ಸ್ವಲ್ಪ ನೀರನ್ನ ಹಾಕೊಳ್ಳುವ, ಬೇಕು ಅಂತ ಹೇಳಿದ್ರೆ ಮಾತ್ರ. ಇದೆಲ್ಲ ಒಂದಕ್ಕೊಂದು ಕ್ಲೀನಾಗಿ ಹೊಂದ್ಕೊಂಡಿದೆ. ಈಗ ಮೇನ್ ನಾದೋದು ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಅಂಗೈನ ಈ ಒಂದು ಭಾಗ ಇರುತ್ತಲ್ಲ, ಇದನ್ನ ಉಪಯೋಗಿಸ್ಬಿಟ್ಟು ನೋಡಿ ಈ ರೀತಿ ಅನ್ಬೇಕು. ಇದನ್ನ ಈ ರೀತಿ ಮುಂದೆ ಹಿಂಗೆ ಮಾಡ್ತಾ ಇದ್ರೆ ಕ್ಲೀನಾಗಿ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿದೆ. ಇದಾಗಿದೆ ಅಂತ ಹೆಂಗಾಗುತ್ತೆ ನೋಡಿ, ಕೈಗೂ ಸಹ ಎಲ್ಲೂ ಸಹ ಹಿಟ್ಟು ಮೆತ್ಕೊಳ್ಳೋದಿಲ್ಲ. ಇದೊಂದು ಒಳ್ಳೆ ಪೂರಿ ಹಿಟ್ಟಿನ ಥರ ಆಗಬೇಕು. ನೋಡಿ, ಇಷ್ಟು ಸಾಫ್ಟ್ ಆಗಿ, ಇಷ್ಟು ಆದರೆ ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿದೆ. ಇದನ್ನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಸಣ್ಣಗಳನ್ನು ಕೋಡ್ಬಳೆ ಮಾಡೋದಕ್ಕೆ ಎಷ್ಟು ಬೇಕೋ ಆ ಒಂದು ಗಾತ್ರದಲ್ಲಿ ಮಾಡ್ಕೊಂಡು ಇಟ್ಕೊಳ್ತೇನೆ. ಸೊ ಈಗ ಇದನ್ನ ಯಾವ ರೀತಿ ಕೋಡ್ಬಳೆಗಳಾಗಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಇಲ್ಲಿ ಈ ಒಂದು ಹಿಟ್ಟನ್ನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದನ್ನ ಈ ರೀತಿ ಉದ್ದುದ್ದಕ್ಕೆ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಈ ಶೇಪಿಗೆ ಬರ್ತಾ ಹೋಗಬೇಕು ಪ್ರತಿಯೊಂದೂ.
ಇದನ್ನು ನಿಮ್ಗೆ ಎಷ್ಟು ದಪ್ಪ ಬೇಕು ಏನು ಅಂತಕ್ಕಂಥದ್ದು ನೀವು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ಮಾಡ್ಕೊಳ್ಳಿ. ಇದರಲ್ಲಿ ಅರ್ಧ ಮಾಡ್ಕೊಳ್ತೇನೆ ನೋಡಿ. ಈ ಗಾತ್ರ ಬೇಕಾದರೆ ನೀವು ಸಣ್ಣ ಕೋಡ್ಬಳೆಗಳು ಬೇಕಂದರೆ ಈ ಒಂದು ಗಾತ್ರದಲ್ಲಿ ಮಾಡ್ಕೋಬಹುದು. ಇದು ಸಣ್ಣ ಕೋಡ್ಬಳೆಗಳಾಯಿತು. ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನೋಡಿ. ಇದು ತುಂಬ ಇಂಪಾರ್ಟೆಂಟ್. ಒಂದೇ ಕಡೆ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲೂ ಸಹ ಸ್ವಲ್ಪನೂ ಕ್ರ್ಯಾಕ್ ಆಗೋದಿಲ್ಲ ನೋಡಿ. ಇದನ್ನು ಮಾಡಿಬಿಟ್ಟು ಈ ಎಡ್ಜಸ್ನ ಹಿಂಗೆ ಮಾಡಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಕೋಡ್ಬಳೆ ರೆಡಿ ನೋಡಿ. ಎಲ್ಲೂ ಸಹ ಒಂದು ಕಡೆ ಕ್ರ್ಯಾಕ್ ಅನ್ನೋದು ಬಂದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಇದೇ ರೀತಿ ಎಲ್ಲನೂ ಮಾಡಿಕೊಂಡು ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಎಣ್ಣೆ ಚಂದ ಬಿಸಿಯಾಗಿದೆ. ಇಲ್ಲಿ ಈ ಕೋಡ್ಬಳೆಗಳನ್ನು ಸಹ ಮಾಡ್ಕೊಂಡಿದ್ದೀನಿ. ಒಂದೊಂದನ್ನ ಮೆಲ್ಲಗೆ ಎಣ್ಣೆಯಲ್ಲಿ ಬಿಟ್ಬಿಡುವ. ಈಗ ಇದು ಹಾಕಿದ ತಕ್ಷಣ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಇದನ್ನ ಯಾವುದೇ ರೀತಿಯ ಕೈ ಆಡ್ಸಕ್ ಬಿಡಬೇಡಿ. ಅದು ಸ್ಟ್ರಕ್ಚರ್ ಹೋಲ್ಡ್ ಆಗೋದಕ್ಕೆ 1 ನಿಮಿಷ ಆದ್ರೂ ಟೈಮ್ ಕೊಡಿ. ಇವಾಗೆಲ್ಲ ಕರೆಕ್ಟಾಗಿ ಆಗಿದೆ. ಇವಾಗ ಸ್ಟ್ರಕ್ಚರ್ ಎಲ್ಲ ಹೋಲ್ಡ್ ಆಗಿರುತ್ತೆ. ಸೊ ಈಗ ಇದನ್ನ ಮೆಲ್ಲಗೆ ಟರ್ನ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಸ್ನೇಹಿತರೆ, ಈಗ ಇದೆಲ್ಲ ಪರ್ಫೆಕ್ಟ್ ಆಗಿ ಕ್ರಿಸ್ಪ್ ಆಗಿದೆ ನೋಡಿ. ಈ ಒಂದು ಕಲರ್ ನಮಗೆ ಬೇಕಾಗಿದೆ ನೋಡಿ. ಇದೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದು ಚೆನ್ನಾಗಿ ಎಣ್ಣೆ ಶೋಧಿಸ್ಬಿಟ್ಟು ಹೊರಗೆ ತೆಗೆದ್ಬಿಡುವ ನೋಡಿ. ಈ ಒಂದು ರೇಂಜ್ ಪರ್ಫೆಕ್ಟ್ ಆಗಿದ್ದು ಕ್ರಿಸ್ಪ್ ಆಗಿದೆ ನೋಡಿ. ಇಷ್ಟೇ, ಈ ಒಂದು ಮೊಸರು ಕೋಡ್ಬಳೆ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನೋಡಿ. ಎಲ್ಲೂ ಸಹ ಕ್ರ್ಯಾಕ್ ಆಗಿಲ್ಲ. ಪರ್ಫೆಕ್ಟ್ ಟೆಕ್ಸ್ಚರ್ ನೋಡಿ, ಎಷ್ಟು ಕ್ರಿಸ್ಪ್ ಆಗಿದೆ ಅನ್ನೋದು ಸಹ ನಿಮಗೆ ಈ ಸೌಂಡಲ್ಲೇ ಗೊತ್ತಾಗೋದು. ಅಷ್ಟು ಚಂದ ಇದೆ. ಸೊ ಈಗ ಇದನ್ನ ಪ್ಲೇಟ್ ಮಾಡುವ. ವಾವ್, ನೋಡ್ರಿ ಹೊರಗಡೆ ಎಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ, ಒಳಗಡೆ ಅಷ್ಟೇ ಸಾಫ್ಟ್ ಆಗಿದೆ. ಆ ಮೊಸರಿನ ಸ್ವಲ್ಪ ಹುಳಿ ಟೇಸ್ಟ್, ಹೊರಗಡೆ ಕ್ರಿಸ್ಪಿ ಕ್ರಂಚ್, ಖಾರ ಖಾರ ಚಟ್ನಿ ತಿಂತಾ ಇದ್ರೆ ಸ್ವರ್ಗಕ್ಕೆ 3 ಗೇಣು, ಅಷ್ಟು ಚೆನ್ನಾಗಿರುತ್ತೆ. ಅದಲ್ದಿರ ಇದು ನಮ್ಮ ತಲತಲಾಂಧ್ರಗಳಿಂದ ಬಂದಿರತಕ್ಕಂಥ ಟ್ರೆಡಿಷನಲ್ ಸ್ನ್ಯಾಕ್ ರೆಸಿಪಿ ಕಣ್ರಿ. ನಾವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಸೊ ಈ ಒಂದು ಸ್ನ್ಯಾಕ್ನ ನೀವು ಖಂಡಿತ ಇದನ್ನು ಟ್ರೈ ಮಾಡಬೇಕು ಅಂತ ನಾನು ತುಂಬ ಇನ್ಸಿಸ್ಟ್ ಮಾಡ್ತೀನಿ. ಮಾಡಿ ಯಾವ ರೀತಿ ಆಗಿದೆ ಬಿಟ್ಟು ನಿಮ್ಮ ಸೆಕ್ಷನ್ ತಿಳಿಸೋದು ಅಲ್ದಿರ ಈ ಥರ ರೆಸಿಪೀಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಈ ಥರ ಒಂದು ಹೆಲ್ತಿ ರೆಸಿಪೀಸ್ನ ಟ್ರೈ ಮಾಡೋದಕ್ಕೆ ಅವ್ರಿಗೂ ಸಹ ಉತ್ತೇಜನ ಕೊಡಿ. ಇವತ್ತು ಮಾಡಿರ್ತಕ್ಕಂಥ ಸಿಂಪಲ್ ರೆಸಿಪಿ ಸಹ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರೋ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.